Hello dear students, welcome to Sing Style of Max. So ನಾವು KCET previous year question papers ನ ಸಾಲ್ವ್ ಮಾಡ್ತಾ ಇದ್ವಿ ಹೌದಲ್ಲ. ಅದರಲ್ಲಿ 2020 ಪೇಪರ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲಿ 15 ಕ್ವೆಶ್ಚನ್ಸ್ ವರೆಗೂ ಮುಗಿದಿತ್ತು. 16th ಕ್ವೆಶ್ಚನ್ ಇಂದ ನಾವು ಇವತ್ತು ಮಾಡಬೇಕಿದೆ ಹೌದಲ್ಲ. ಅಂಡ್ ನಿಮಗೆ ಕಂಪ್ಲೀಟ್ ಎಲ್ಲ ಪೇಪರ್ಸ್ ನಾವು ಇದುವರೆಗೆ ಏನು ಸಾಲ್ವ್ ಮಾಡಿದ್ದೀವಲ್ಲ ಅದರದ್ದು ಲಿಂಕ್ ನಾನು ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಬಿಡ್ತೀನಿ. ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ ಪ್ಲೇ ಲಿಸ್ಟ್ ಏನಿದೆಯಲ್ಲ ಚಾನಲಲ್ಲಿ KCET ಅಂತ ಅದನ್ನು ರೆಫರ್ ಮಾಡಿ. ನಿಮಗೆ ಯಾವ ಇಯರಿಂದ ಬೇಕೋ ಅದೇ ಅಲ್ಲೇ ಸಿಕ್ಬಿಡುತ್ತೆ. ಆಲ್ ರೈಟ್, ಸೊ ಯು ಕ್ಯಾನ್ ರೆಫರ್ ದ್ಯಾಟ್. ಎನಿವೇಸ್ ಲೆಟ್ಸ್ ಕಮ್ ಟು ದ ಕ್ವೆಶ್ಚನ್ ನಂಬರ್ 16 ಏನು ಹೇಳ್ತಾ ಇದೆ ನೋಡಿ. ಎ 4x4 ರಿಯಲ್ ಮ್ಯಾಟ್ರಿಕ್ಸ್ ಹ್ಯಾಸ್ ರ್ಯಾಂಕ್ 3. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಟ್ಸ್ ಅಡ್ಜಾಯಿಂಟ್? ಸೊ ಇಲ್ಲಿ ನೀವು ಅಡ್ಜಾಯಿಂಟ್ ಮ್ಯಾಟ್ರಿಕ್ಸು ಅಥವಾ ಮ್ಯಾಟ್ರಿಕ್ಸು ಏನು ಬರೀಬೇಕು ಅಂತೆಲ್ಲ ನೋಡ್ಕೊಂಡು ಕೂತ್ಕೊಳೋದಲ್ಲ. ಇಟ್ ಈಸ್ ವೆರಿ ಈಸಿ. ಹೌ ವಿಲ್ ಯು ಡೂ ಇಟ್? ಎಸ್, ಕ್ವೆಶ್ಚನ್ ನಂಬರ್ 16ನ ಅಟೆಂಡ್ ಮಾಡೋಕ್ಕೆ ನಿಮಗೊಂದು ರಿಸಲ್ಟ್ ಗೊತ್ತಿರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ 2021ನಲ್ಲೂ ಕೂಡ ಇದೇ ಕ್ವಶನ್ನ ರಿಪೀಟ್ ಮಾಡಿದ್ದಾರೆ, ಬಟ್ ಬೇರೆ ರೀತಿ. ಆಲ್ ರೈಟ್, ಸೊ ಅದು ನಿಮಗೆ ರಿಸಲ್ಟ್ ನೆನಪಿರಬೇಕು. ಏನಂತ ಅಂದರೆ, ಇಫ್ ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್, ಒಂದು ಮ್ಯಾಟ್ರಿಕ್ಸ್ ಇದೆ, ಅದರದ್ದು ರ್ಯಾಂಕ್ ಎನ್ ಇದ್ದರೆ ರ್ಯಾಂಕ್ ಆಫ್ ಅಡ್ಜಾಯಿಂಟ್ ಆಫ್ ಎ ಕೂಡ ಎನ್ ಇರುತ್ತೆ. ಓಕೆ, ಸೊ ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ನೀವು ರ್ಯಾಂಕು ಮತ್ತು ಅಡ್ಜಾಯಿಂಟಿಂದ ಮ್ಯಾಟ್ರಿಕ್ಸಿಂದು ಮತ್ತು ಅಡ್ಜಾಯಿಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಎರಡೂ ರ್ಯಾಂಕ್ ಸೇಮ್ ಅಂತೇಳಿ 3 ಅಂತ ಟಿಕ್ ಮಾಡಿ ಬರೋದಲ್ಲ. ಅವ್ರು ಡೆಫಿನೆಟ್ಲಿ ಆಪ್ಷನಲ್ಲಿ ಒಂದು ಆ ಥರ ಕೊಡ್ತಾರೆ, ಬಟ್ ಅದು ಆ ಥರ ಅಲ್ಲ ಇರೋದು. ಹೇಗೆ ಅಂದರೆ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎನ್ ಇದ್ದರೆ ಮಾತ್ರ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸಿಂದು ರ್ಯಾಂಕು ಕೂಡ ಎನ್ ಇರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ನೋಡಿ, ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು n-1 ಇದ್ದರೆ ಅಂದರೆ ಒಂದು ಕಮ್ಮಿ. ಓಕೆ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಈಗ ಆರ್ಡರ್ ಎಷ್ಟಿದೆ, ಎನ್ ಅಂದರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಆರ್ಡರ್ಗಿಂತ ಒಂದೇ ಒಂದು ಕಮ್ಮಿ ಇದ್ದರೆ ಆವಾಗ ರ್ಯಾಂಕ್ ಆಫ್ ದಿ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ನಾವೇನಂತೀವಿ ಅಂದರೆ ದಟ್ ಈಸ್ ಈಕ್ವಲ್ ಟು 1. ಇದೇ ಇನ್ ಕೇಸ್ ನೀವು ಕೇಳ್ಬೋದು, ಮ್ಯಾಮ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅದಕ್ಕಿಂತ ಕಮ್ಮಿ ಕೊಟ್ಬಿಟ್ರೆ ಆವಾಗ ರ್ಯಾಂಕ್ ಆಫ್ ದಿ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದರೆ 0. ಯಾಕಂದರೆ ಆ ಮ್ಯಾಟ್ರಿಕ್ಸ್ ಹೋಲ್ ಟು ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಏನಿದೆ ಅದು 0 ಮ್ಯಾಟ್ರಿಕ್ಸ್ ಫಾರ್ಮಲ್ಲೇ ಬಂದ್ಬಿಡುತ್ತೆ ನಿಮಗೆ. ಓಕೆ, ಸೊ ತೀರಾ n-1ಗಿಂತನೂ ಕಮ್ಮಿ ಬಂದಾಗ ಈ ಥರ ಬರುತ್ತೆ. ಇವು ಮೂರಲ್ಲಿ ಯಾವುದಾದ್ರೂ ಕೇಳ್ಬೋದು ಹೌದಲ್ಲ. ಸೊ ನಿಮಗೆ 2021ನಲ್ಲಿ ಕೂಡ ಇದೇ ಸೇಮ್ ಕಾನ್ಸೆಪ್ಟ್ ಬೇಸ್ ಮೇಲೆ ಡೈರೆಕ್ಟ್ ರಿಸಲ್ಟೇ ಕೇಳಿದ್ದಾರೆ. ನಾನು 21 ಪೇಪರ್ ಸಾಲ್ವ್ ಮಾಡಿಸ್ತೀನಲ್ಲ ಅವಾಗ ಹೇಳ್ತೀನಿ ಇದನ್ನು. ಆಲ್ ರೈಟ್, ಸೊ ದೇರ್ ಫೋರ್ ಇಲ್ಲಿ ನೋಡಿ, ಈಗ ರ್ಯಾಂಕ್ ಆಫ್ 4x4 ಮ್ಯಾಟ್ರಿಕ್ಸ್ ಅಂದರೆ n ಈಸ್ ಈಕ್ವಲ್ ಟು ಎಷ್ಟು 4. ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಎಷ್ಟು 3 ತಾನೆ, ಅಂದರೆ 4-1. ಸೊ ಏನಾಗುತ್ತೆ n-1, ಆವಾಗ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಇಂದು ರ್ಯಾಂಕ್ ಏನಾಗುತ್ತೆ 1 ಆಗುತ್ತೆ. ಸೊ ದೇರ್ ಫೋರ್ ವಾಟ್ ಈಸ್ ದಿ ಆನ್ಸರ್? ಇಟ್ ಈಸ್ ಆಪ್ಷನ್ ಬಿ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. 17th ಕ್ವೆಶ್ಚನ್ ನಿಮಗೆ ಯಾರಿಗಾದರೂ ಗೊತ್ತಾಗಿದ್ದರೆ ಪ್ಲೀಸ್ ಲೆಟ್ ಮೀ ನೋ. ಬಿಕಾಸ್ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಇನ್ಫೈನೈಟ್ಲಿ ಮೆನಿ ಬರುತ್ತೋ ಅಥವಾ ಬೇರೆ ಏನಾದರೂ ಪಾಯಿಂಟ್ ಬರ್ತಾ ಇದೆ ಅಂತೇಳಿ. ಸೊ ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ನೋ ದ ಆನ್ಸರ್. ಓಕೆ, ಸೊ ದೊಡ್ಡ ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ಬಿಟ್ರೆ ಏನಾಗುತ್ತೆ, ಎಲ್ಲರಿಗೂ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಒಂದೇ ಸತಿಗೆ ಹೌದಲ್ಲ. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 18 ಏನು ಹೇಳ್ತಾ ಇದೆ, ದ ಮ್ಯಾಟ್ರಿಕ್ಸ್ 2-1-1x ಈಸ್ ಪಾಸಿಟಿವ್ ಡೆಫಿನೆಟ್ ಇಫ್ ಆ್ಯಂಡ್ ಓನ್ಲಿ ಇಫ್. ಈ ರಿಸಲ್ಟು ನಿಮಗೆ ಗೊತ್ತಿರಬೇಕು. ಏನು ಹೇಳಿ, ಪಾಸಿಟಿವ್ ಡೆಫಿನೆಟ್ ಅಂತ ಹೇಳ್ತಿದ್ದೀವಿ ಅಂದರೆ ಆಟೋಮೆಟಿಕಲಿ ರಿಸಲ್ಟ್ ಏನು ಹೇಳಿ, ಡಿಟ್ ಆಫ್ ದಿ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ಎಸ್ ಆರ್ ನೋ? ಆ ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಇಫ್ ಎ ಇಸ್ ಅ 2x2 ಮ್ಯಾಟ್ರಿಕ್ಸ್ ದೆನ್ ದ ಮ್ಯಾಟ್ರಿಕ್ಸ್ ಎ ಈಸ್ ಪಾಸಿಟಿವ್ ಡೆಫಿನೆಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ಡಿಟರ್ಮಿನೆಂಟ್ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಫಸ್ಟ್ ಎಲಿಮೆಂಟ್ ಇದೆಯಲ್ಲ ಅದು ಕೂಡ ಗ್ರೇಟರ್ ದ್ಯಾನ್ 0 ಇರಬೇಕು. ಐತೆ. ಸೊ ಡಿಟರ್ಮಿನೆಂಟ್ ನೋಡಿ, 2-1-1x ಈಸ್ ಗ್ರೇಟರ್ ದ್ಯಾನ್ 0. Okay, so what is the determinant value? 2x minus 1 greater than 0. So you can write directly 2x is greater than 1, x is greater than 1/2. Where is the option? It is option B. Okay, so coming to question number 19. Question number 19 ಏನು ಕೊಟ್ಟಿದ್ದಾರೆ ನೋಡಿ. Let V be the vector space of all n cross n real skew symmetric matrices, then dimension of V is. ಇದು ಡೈರೆಕ್ಟ್ ರಿಸಲ್ಟು. ಆಲ್ ರೈಟ್, ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಏನಿದೆ ಕ್ವೆಶ್ಚನ್ ನಂಬರ್ 19, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸು. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಿಂದು ಒಂದು ಒಳ್ಳೆ ಪ್ರಾಪರ್ಟಿ ಏನಿದೆ ಹೇಳಿ, ಡಯಾಗ್ನಲ್ಸ್ ಎಲಿಮೆಂಟ್ ಎಲ್ಲ ಏನಾಗಿರುತ್ತೆ 0 ಆಗಿರುತ್ತೆ. ರೈಟ್, ಎ ಮೈನಸ್ ಎ ಇರುತ್ತೆ, ಇಲ್ಲಿ ಬಿ ಇದ್ದರೆ ಇಲ್ಲಿ ಮೈನಸ್ ಬಿ ಇರುತ್ತೆ, ಈ ಥರ ಹೋಗುತ್ತೆ ಹೌದಲ್ಲ. ಸೊ ಇದು ನೀವು ಡೈರೆಕ್ಟ್ ರಿಸಲ್ಟ್ ನೆನ್ಪಿಟ್ಕೊಳ್ಳಿ, ಬಟ್ ಯಾಕೆ ಅನ್ನೋದನ್ನು ಇಲ್ಲಿ ಹೇಳ್ತೀನಿ ನೋಡಿ. ಸೊ ಅಲ್ಲಿಗೆ ನಮಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಎಷ್ಟು ಸಿಗ್ತವೆ ಆಲ್ ಟುಗೆದರ್, ಡೈಮೆನ್ಷನ್ ಹೇಳಬೇಕು ಅಂದರೆ ಹೌದಲ್ಲ, ಎಷ್ಟು ಸಿಗುತ್ತೆ, n² ಸಿಗುತ್ತೆ. ದಿಸ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಸೊ n² ಸಿಗುತ್ತೆ. ಬಟ್ ಅದರಲ್ಲಿ ಈ 0-0 ಇರೋದನ್ನು ತೆಗಿಬೇಕು ತಾನೆ, ಅದೆಷ್ಟಿದೆ n. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿ, ಇಲ್ಲಿ ಸೇಮ್ ಟು ಸೇಮ್ ಬರುತ್ತೆ ತಾನೆ, ಸೊ ಡಿವೈಡ್ ಬೈ 2 ಮಾಡ್ತೀವಿ. ಅರ್ಥ ಆಯ್ತಾ? ಸೊ n² - n ಡಿವೈಡೆಡ್ ಬೈ 2 ಈಸ್ ದ ಡೈಮೆನ್ಷನ್ ಆಫ್ ದ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಲ್ಲಿ ಅದನ್ನು n ಕಾಮನ್ ತಗೊಂಡಿದ್ದಾರೆ ಅಷ್ಟೇ, n × n-1 ಡಿವೈಡೆಡ್ ಬೈ 2. ಸೊ 1/2
ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಅಷ್ಟೆ. ಸೊ ಅದೇನಾಗುತ್ತೆ ಸ್ಕ್ಯೂ ಸಿಮೆಟ್ರಿ. ಇದು ಸ್ಟ್ಯಾಂಡರ್ಡ್ ರಿಸಲ್ಟು. ಅಲ್ಲೋಗಿ ಕೂತ್ಕೊಂಡು ಈ ಥರ ಮಾಡ್ಕೊಂಡು ಕೂತ್ಕೋಬೇಡಿ, ರೀಸನ್ ಗೊತ್ತಿರಬೇಕು ಅಷ್ಟೇ. ಬಟ್ ಅಲ್ಲಿ ಎಕ್ಸಾಮಲ್ಲಿ ನೀವೇನು ಡೈರೆಕ್ಟ್ ಟಿಕ್ ಮಾಡಬೇಕು. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಿಗೆ ಡೈಮೆನ್ಷನ್ ಏನು ಎನ್ ಇಂಟು ಎನ್ ಮೈನಸ್ 1/2. ಅದೇ ನಿಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೊಟ್ಬಿಟ್ರೆ ಎನ್ ಇಂಟು ಎನ್ ಪ್ಲಸ್ 1/2 ಆಗುತ್ತೆ. ಅರ್ಥ ಆಯ್ತಾ? ಡನ್. ನೆಕ್ಸ್ಟು ಏನು ಕೊಟ್ಟಿದ್ದಾರೆ ನೋಡಿ, ಕ್ವೆಶನ್ ನಂಬರ್ 20. ಲೆಟ್ ಎ ಬಿ ಎ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ನೋಡಿ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಫಾಲೋಯಿಂಗ್. ಓಕೆ, ಒಂದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಏನು ಹೇಳಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ನಾವು ಚೂಸ್ ಮಾಡಬೇಕಿದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಎ ಈಸ್ ನಾಟ್ ಡಯಾಗ್ನೈಸಬಲ್. ಬಿ ಏನು ಕೊಟ್ಟಿದ್ದಾರೆ, ಡಯಾಗ್ನೈಸಬಲ್. ಸಿ ಏನು ಕೊಟ್ಟಿದ್ದಾರೆ, ಸಿಮಿಲರ್. ಡಿ ಏನು ಕೊಟ್ಟಿದ್ದಾರೆ, ಸಿಮಿಲರು. ಆಲ್ ರೈಟ್. ಸೊ ಇಲ್ಲಿ ನಮಗೆ ಎರಡು ಡೆಫಿನೇಷನ್ ಏನು ಗೊತ್ತಿರಬೇಕು. ಒಂದು ಡಯಾಗ್ನೈಸಬಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಇನ್ನೊಂದು ಸಿಮಿಲರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅನ್ನೋದು ನೀಟಾಗಿ ಗೊತ್ತಿದ್ರೆ ನೀವು ಇದನ್ನು ಮಾಡ್ತೀರಾ, ಹೌದಲ್ಲ? ಸೊ ನಾವು ಯಾವುದೇ ಮ್ಯಾಟ್ರಿಕ್ಸ್ನ ಸಿಮಿಲರ್ ಅಂತ ಹೇಳಿದ್ರೆ, ಸಿಮಿಲರ್ ಯಾವಾಗ ಹೇಳ್ತೀವಿ, ನಾನೊಂದು ಶಾರ್ಟ್ಕಟ್ ನೆನ್ಪಿಟ್ಕೊಳಕ್ಕೆ ಹೇಳಿದ್ದೆ ನಿಮಗೆ, ನಮಗೆ ನಮ್ಮ ಸರ್ ಹೇಳ್ಕೊಟ್ಟಿದ್ರು ಅದನ್ನು. ಓಕೆ, ಸೊ ಡಿ ಸಿ ಟರ್ಮ್ ಇದನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಡಿ ಸಿ ಟರ್ಮ್ ಅಂದರೆ ಅರ್ಥ ಏನು, ಎರಡು ಮ್ಯಾಟ್ರಿಕ್ಸ್ನ ನಾನು ಸಿಮಿಲರ್ ಅಂತ ಹೇಳಬೇಕು ಅಂದರೆ ಅದರಲ್ಲಿ ಕೆಲವೊಂದು ಪ್ರಾಪರ್ಟೀಸು ಸ್ಯಾಟಿಸ್ಫೈ ಆಗಬೇಕು. ಆ ಕೆಲವೊಂದು ಪ್ರಾಪರ್ಟೀಸ್ ಯಾವುದು, ಡಿಟರ್ಮಿನೆಂಟು, ಆಮೇಲೆ ಸಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್, ಟಿ ಅಂದರೆ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್, ಇ ಅಂದರೆ ಐಗನ್ ವ್ಯಾಲ್ಯೂಸ್ ಸೇಮ್ ಇರಬೇಕು, ಆರ್ ಅಂದರೆ ರ್ಯಾಂಕ್, ನೆಕ್ಸ್ಟ್ ಎಮ್ ಅಂದರೆ ಮಿನಿಮಲ್ ಪಾಲಿನಾಮಿಯಲ್. ಇವೆಲ್ಲವೂ ಕೂಡ ಎರಡು ಮ್ಯಾಟ್ರಿಕ್ಸಿಗೆ ಸೇಮ್ ಇದ್ದಾಗ ಅಂಥ ಎರಡೂ ಮ್ಯಾಟ್ರಿಕ್ಸ್ನ ನಾವೇನಂತೀವಿ, ದೇ ಆರ್ ಸಿಮಿಲರ್. ಅರ್ಥ ಆಯ್ತಾ? ಸೊ ಇಲ್ಲಿ ಕೊಟ್ಟಿರೋವಂಥ ಮ್ಯಾಟ್ರಿಕ್ಸಿಗೆ ನೀವು ಡೈರೆಕ್ಟಾಗಿ ಚೆಕ್ ಮಾಡ್ಬೋದು. ಟ್ರೇಸ್ ಏನಾಗುತ್ತೆ ಹೇಳಿ, -3 + 1 ಎಷ್ಟಾಗುತ್ತೆ? ಸೊ ಆಪ್ಷನ್ ಸಿ ಚೆಕ್ ಮಾಡ್ತಿದ್ದೀವಿ ತಾನೆ. ಸೊ ಟ್ರೇಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಎಷ್ಟಾಗುತ್ತದು, -3 + 1. ಟ್ರೇಸ್ ಅಂದರೆ ಏನು, ಡಯಾಗ್ನಲ್ ಎಲಿಮೆಂಟ್ ಸಮ್ಮು. ಸೊ -3 + 2 = -2. ಆ್ಯಂಡ್ ಗಿವನ್ ಮ್ಯಾಟ್ರಿಕ್ಸ್ ಇಂದು ಟ್ರೇಸ್ ಏನಿದೆ, ಗಿವನ್ ಮ್ಯಾಟ್ರಿಕ್ಸ್ ಟ್ರೇಸ್ ಆಫ್ ಎ = 1 + 1 = 2. ಡಯಾಗ್ನಲ್ ಎಲಿಮೆಂಟ್ಸ್ ಇನ್ ಸಮ್ನ ಟ್ರೇಸ್ ಅಂತೀವಿ, ಹೌದಲ್ಲ? ಸೊ 2 = -2 ಬರೀತೀವ, ಇಲ್ಲ ತಾನೆ. ಸೊ ದೇರ್ಫೋರ್ ಇಲ್ಲೇ ಡಿಸ್ಕಾರ್ಡ್, ಫಸ್ಟ್ ಪ್ರಾಪರ್ಟಿಯಲ್ಲೇ ಟ್ರೇಸಲ್ಲೇ ಡಿಸ್ಕಾರ್ಡ್ ಮಾಡ್ಬೋದು ನೀವು. ಮತ್ತೆ ಇದು ಶಾರ್ಟ್ಕಟ್ ಹೇಳಿರೋದು ಅಂತೇಳಿ ನೀವು ಡಿಟರ್ಮಿನೆಂಟ್ ಎಲ್ಲ ಹುಡ್ಕೊಂಡು ಕೂತ್ಕೋಬೇಡಿ. ಯಾವಾಗಲೇ ಆಗಿ ನಿಮಗೆ ಕ್ವಶನಲ್ಲಿ ಸಿಮಿಲರ್ ಮ್ಯಾಟ್ರಿಕ್ಸ್ ಬಗ್ಗೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಟ್ರೇಸ್ ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಐಗನ್ ವ್ಯಾಲ್ಯೂಸ್ ನೋಡಿರಿ. ಅದಾದಮೇಲೆ ಟ್ರೇಸ್ ನೋಡಿ, ಐಗನ್ ವ್ಯಾಲ್ಯೂಸು ಅಥವಾ ಡಿಟರ್ಮಿನೆಂಟ್ ನೋಡಿರಿ. ಇವು ಮೂರು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ದೆನ್ ಯು ಗೋ ವಿತ್ ರ್ಯಾಂಕ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಆ್ಯಂಡ್ ಆಲ್. ಓಕೆ, ಇವು ಮೂರು ಬೇಸಿಕ್ ಪ್ರಾಪರ್ಟೀಸೇ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತಂದರೆ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ಬೋದು ಆಪ್ಷನ್ನ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ ನೀವು, ಆಯಿತಾ? ನೆಕ್ಸ್ಟ್ ಕಮಿಂಗ್ ಟು ಆಪ್ಷನ್ ಡಿ. ಆಪ್ಷನ್ ಡಿ ಕೂಡ ತಪ್ಪಾಗುತ್ತೆ ಅಂತ ಹೇಳ್ತೀವಿ. ಯಾಕೆ? ಟ್ರೇಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ವಾಟ್, -1 -3 = ಎಷ್ಟು ಬರುತ್ತೆ, -4. ಗಿವನ್ ಮ್ಯಾಟ್ರಿಕ್ಸ್ ಇನ್ ಟ್ರೇಸ್ ಎಷ್ಟು, 2 = -4 ಬರುತ್ತಾ, ಇಲ್ಲ ತಾನೆ. ಸೊ ದೇರ್ಫೋರ್ ಆಪ್ಷನ್ ಸಿ ಮತ್ತು ಡಿ ಡಿಸ್ಕಾರ್ಡ್ ಆಯಿತು. ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋ ಡೆಫಿನೇಷನ್ ಯಾವುದು ಅಂದರೆ ಡಯಾಗ್ನಲೈಸೇಬಲ್. ಒಂದು ಮ್ಯಾಟ್ರಿಕ್ಸ್ನ ಡಯಾಗ್ನಲೈಸೇಬಲ್ ಅಂತ ಯಾವಾಗ ಹೇಳ್ತೀರಾ ಹೇಳಿ? ಜಸ್ಟ್ ರಿಮೆಂಬರ್, ರಿಕಾಲ್ ದಿ ಪ್ರಾಪರ್ಟಿ. ಯಾವಾಗ ಡಯಾಗ್ನಲೈಸೇಬಲ್ ಅಂತೀರಾ? ಸಿಂಪಲ್. ಒಂದು ಮ್ಯಾಟ್ರಿಕ್ಸ್ನ ಡಯಾಗ್ನಲೈಸೇಬಲ್ ಅನ್ಬೇಕು ಅಂತ ಅಂದರೆ ನಾವೇನು ಐಗನ್ ವ್ಯಾಲ್ಯೂಸ್ ಕಂಡುಹಿಡಿತೀವಲ್ಲ, ಇಫ್ ಇಟ್ ಹ್ಯಾಸ್ ದಿ ಎನ್ ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಇದ್ದು ಆ್ಯಂಡ್ ಆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲವೂ ಕೂಡ ಐಗನ್ ವ್ಯಾಲ್ಯೂಸ್ ತಾನೆ. ಸೊ ಡಯಾಗ್ನಲೈಸೇಬಲ್ ಆಗ್ತಾ ಇದೆ ಅಂತ ಹೇಳಬೇಕು ಅಂದರೆ ಹೇಗೆ ಕಂಡುಹಿಡಿತೀರಾ? ವೆರಿ ಸಿಂಪಲ್. ಗಿವನ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಏನು ಐಗನ್ ವ್ಯಾಲ್ಯೂಸ್ ಸಿಗುತ್ತಲ್ಲ ಅವು ಡಿಸ್ಟಿಂಕ್ಟ್ ಸಿಗ್ತಾ ಇದೆಯಾ? ಸಿಂಪಲ್ ಡೆಫಿನೇಷನ್ ಏನು, ಡಯಾಗ್ನಲೈಸೇಬಲ್ ಅಂತ ಅಂದರೆ ಯಾವಾಗುತ್ತೆ, ಯು ಗೆಟ್ ದಿ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ದೋಸ್ ಐಗನ್ ವ್ಯಾಲ್ಯೂಸ್ ಆರ್ ಡಿಸ್ಟಿಂಕ್ಟ್. ನೆನಪಿರಲಿ, ಡಿಸ್ಟಿಂಕ್ಟ್ ಇದ್ದಾವೆ ಅಂತಂದರೆ ಅದು ಡಯಾಗ್ನಲೈಸೇಬಲ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಐಗನ್ ವ್ಯಾಲ್ಯೂಸ್ ಕಂಡುಹಿಡಿಬೋದಾ? ಹೆಂಗೆ ಕಂಡುಹಿಡಿತೀರಾ? ಒಂದು ಈಕ್ವೇಷನ್ ನೆನಪಿದೆ ಅಲ್ಲ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್, ಪಾಲಿನಾಮಿಯಲ್ ಬರೀಬೇಕು ಅಂದರೆ ಒಂದು ಈಕ್ವೇಷನ್ ಏನು ಗೊತ್ತಿರಬೇಕು, λ² - ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ = 0. λ² ಹಾಗೆ ಬರ್ಕೊಳ್ಳಿ. ಲ್ಯಾಂಬ್ಡಾ ಅಂದರೆ ಐಗನ್ ವ್ಯಾಲ್ಯೂ ಮೈನಸ್ ಟ್ರೇಸ್ ಆಫ್ ಎ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಟ್ರೇಸ್ ಎಷ್ಟು, 2 ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಎಷ್ಟು, 1 × 1 - 4 ಎಷ್ಟು, -3 ತಾನೆ. ಸೊ ದೇರ್ಫೋರ್ ಇದು ನಿಮಗೆ ರಿಮೂವ್ ಮಾಡಿರಿ, -3 = 0. ಫ್ಯಾಕ್ಟ್ರೈಸ್ ಮಾಡಿದ್ರೆ ಏನು ಸಿಗುತ್ತೆ, 3 × 1 = 3, ಇಲ್ಲಿ ಮೈನಸ್ ಬರಬೇಕು, ಬಿಗ್ ನಂಬರಿಗೆ ಮೈನಸ್, ಇದಕ್ಕೆ ಪ್ಲಸ್. ಕರೆಕ್ಟ್ ಅಲ್ಲ? ಫ್ಯಾಕ್ಟ್ರೈಸ್ ಮಾಡೋದು ಗೊತ್ತು ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಪ್ಲೀಸ್ ನೋ ಹೆಸಿಟೇಷನ್, ಆರಾಮಾಗಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ನಿಮ್ಮ ಹೆಸರಷ್ಟೇ ಗೊತ್ತಾಗುತ್ತೆ ಹೊರತು ನೀವು ಯಾರು ಅನ್ನೋದು ಗೊತ್ತಾಗಲ್ಲ. ಆಲ್ ರೈಟ್, ಸೊ ಡೋಂಟ್ ಹೆಸಿಟೇಟ್ ಟು ಲರ್ನ್ ದ ಬೇಸಿಕ್ ಥಿಂಗ್ಸ್ ಆಲ್ಸೋ. ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಇಫ್ ಯು ಡೋಂಟ್ ನೋ ಈವನ್ ಫ್ಯಾಕ್ಟ್ರೈಸೇಷನ್ ಆರ್ LCM ಅವೆಲ್ಲವೂ ಗೊತ್ತಿಲ್ಲ ಅಂದರೆ ಐ ವಿಲ್ ಲೆಟ್ ಯು ನೋ. ಬಿಕಾಸ್ ಐ ಹ್ಯಾವ್ ಸರ್ಟನ್ ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸಿಗೆ ಕೆಲವೊಬ್ಬರಿಗೆ LCM ಗೊತ್ತಿಲ್ಲ,
ಫ್ರ್ಯಾಂಕ್ಲಿ ಟೆಲಿಂಗ್. ಬಟ್ ಅವ್ರಿಗೆ ಭಯ ಏನಂದರೆ ಇಷ್ಟು ದೊಡ್ಡವರಾಗಿವಿ ಈಗ ಹೇಗೆ ಕೇಳೋದು ಅನ್ನೋದು. But that is what I am telling you. Please let me know in the comment section if you have any problem with basics and all. Okay, well, fine. So come back to this one. ಈಗ ಏನು ಬರಿತೀವಿ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ, ಇದನ್ನು ಸ್ಪ್ಲಿಟ್ ಮಾಡಿದ್ದೀವಿ ಹೌದಲ್ಲ, ಮೈನಸ್ 3 ಈಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ಸ್ಕ್ವೇರ್ ಲ್ಯಾಂಬ್ಡಾ ಕಾಮನ್ ತೆಗಿರಿ, ಲ್ಯಾಂಬ್ಡಾ ಮೈನಸ್ 3 ಪ್ಲಸ್ 1 ಇಂಟು ಲ್ಯಾಂಬ್ಡಾ ಮೈನಸ್ 3 ಈಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ಏನು ಸಿಗ್ತೇಳಿ, ಬೇಕಿದ್ರೆ ಲ್ಯಾಂಬ್ಡಾ ಮೈನಸ್ 3ನೂ ಕಾಮನ್ ತೆಗೆದು ಈ ಸ್ಟೆಪ್ಪು ಬರೀತೀರ ಅಂದರೆ ಬರೀರಿ. ಆ್ಯಕ್ಚುಲಿ ಇವೆಲ್ಲ ನಿಮಗೆ ಹೇಳ್ಕೊಡೋಕೆ ಅಷ್ಟೇ ಬರಿತಾ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಕೂತ್ಕೊಂಡು ಇವೆಲ್ಲ ಸ್ಟೆಪ್ ಬರೆದ್ರೆ ದಟ್ ಈಸ್ ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ಅಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಈಕ್ವೇಷನ್ ಬರೀತಿರಲ್ಲ, ಇಷ್ಟೊಂದು ಬರೆದ ತಕ್ಷಣ ಇವು ಅಂತ ಗೊತ್ತಾದ ತಕ್ಷಣ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು ಬರೀತೀರಿ ಹೇಳಿ, ಆಪೋಸಿಟ್ ಸೈನು. ಮೈನಸ್ 3 ಇದೆಯಾ, ಪ್ಲಸ್ 3, ಪ್ಲಸ್ 1 ಇದೆಯಾ, ಮೈನಸ್ 1, ಅಷ್ಟೇ, ಸಿಂಪಲ್ ಥಿಂಗ್. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಇಲ್ಲ ಅಂದರೆ ಏನು ಮಾಡ್ಬೇಕು ಹೇಳಿ, ಈ ಥರ ಆ್ಯಕ್ಚುಲ್ ಥಿಯರಿ ಇರೋದು ಈ ಥರ. ಓಕೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಾತ್ರ ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 1. ಓಕೆ, ಸೊ ಅಲ್ಲಿಗೇನಾಯಿತು, ನಿಮಗೆ ಐಗನ್ ವ್ಯಾಲ್ಯೂಸ್ ಸಿಕ್ತು ಹೌದಲ್ಲ. ಐಗನ್ ವ್ಯಾಲ್ಯೂಸ್ ಏನು ಸಿಕ್ಕಿದಾವೆ ಹೇಳಿ, ಡಿಸ್ಟಿಂಕ್ಟ್ ಸಿಕ್ಕಿದಾವ, ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂ ಸಿಕ್ಕಿದ್ದಾವೆ ಅಂದಮೇಲೆ ಮ್ಯಾಟ್ರಿಕ್ಸು ಡಯಾಗ್ನಲೈಸೇಬಲ್ ಆಗುತ್ತೆ. ಸೊ ಎ ಈಸ್ ನಾಟ್ ಡಯಾಗ್ನಲೈಸೇಬಲ್ ಅನ್ನೋದು ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಡಯಾಗ್ನಲೈಸೇಬಲ್ ಆ್ಯಂಡ್ ಇಟ್ಸ್ ಡಯಾಗ್ನಲ್ ಫಾರ್ಮ್ ಈಸ್, ಡಯಾಗ್ನಲ್ ಫಾರ್ಮ್ ಏನಾಗುತ್ತೆ, ಡಯಾಗ್ನಲ್ ಎಲಿಮೆಂಟ್ಸ್ ಏನಿರಬೇಕು, ಐಗನ್ ವ್ಯಾಲ್ಯೂಸ್ ಇರಬೇಕು, 3 ಮತ್ತು -1, 3 ಮತ್ತು -1 ಬಂದಿದೆ ತಾನೆ. ಸೊ ದೇರ್ ಫಾರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ, ರೈಟ್? ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 21. ಕ್ವೆಶನ್ ನಂಬರ್ 21 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಲೆಟ್ XYZ, ಪೇಜ್ ಟರ್ನ್ ಮಾಡ್ತೀನಿ ವೇಟ್ ಎ ಮಿನಿಟ್. ಲೆಟ್ XYZ be linearly independent vectors in R4, then the vectors ಏನು ಕೊಟ್ಟಿದ್ದಾರೆ, x plus y, y plus z, z plus x, r. ಅಂದರೆ ಆ ವೆಕ್ಟರ್ಸ್ ಬಗ್ಗೆ ಹೇಳಬೇಕು. XYZ ಏನಾಗಿದ್ದಾವೆ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದಾವೆ. ಇದನ್ನು ನಾವು ಲೀನಿಯರ್ ಕಾಂಬಿನೇಷನ್ ಮೆಥಡಿಂದನೂ ಹೇಳ್ಬೋದು ಆ್ಯಂಡ್ ಮ್ಯಾಟ್ರಿಕ್ಸ್ ಮೆಥಡಿಂದ ಕೂಡ ಹೇಳ್ಬೋದು ಹೌದಲ್ಲ. ಸೊ ನಾವೇನು ಮಾಡ್ತೀವಿ ಅಂತ ಅಂದರೆ ಮ್ಯಾಟ್ರಿಕ್ಸ್ ಮೆಥಡ್ ಬೆಟರ್ ನಮಗೆ, ಅದನ್ನೇ ಟ್ರೈ ಮಾಡೋಣ. ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಬರೀರಿ, ಎಕ್ಸು ವೈಯು ಝೆಡ್ಡು ಹೌದಾ. ಸೊ ಎಕ್ಸ್ ಪ್ಲಸ್ ವೈ ಕೋಎಫಿಷಿಯಂಟ್ ಏನಿದೆ 1 1, ಝೆಡ್ ಟರ್ಮೇ ಇಲ್ಲ ಅಂದರೆ 0. ನೆಕ್ಸ್ಟ್ ವೈ ಪ್ಲಸ್ ಝೆಡ್, ವೈ ಟರ್ಮ್ ಇದೆ, ಝೆಡ್ ಟರ್ಮ್ ಇದೆ, ಎಕ್ಸ್ ಟರ್ಮ್ ಇಲ್ಲ 0. ನೆಕ್ಸ್ಟ್ ಝೆಡ್ ಪ್ಲಸ್ ಎಕ್ಸು, ಎಕ್ಸ್ ಇದೆ, ಝೆಡ್ ಇದೆ, ವೈ ಇಲ್ಲ. ಡನ್. ಇದ್ರದ್ದು ಡಿಟರ್ಮಿನೆಂಟ್ ಕಂಡುಹಿಡಿರಿ, ಸಿಂಪಲ್ ಥಿಂಗು. ಈ ಥರ ಕೊಟ್ಟಾಗ ಈಕ್ವೇಷನ್ಸ್ ನೀವೇನು ಮಾಡ್ತೀರಾ, ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೀತೀರಾ, ಡಿಟರ್ಮಿನೆಂಟ್ ಕಂಡುಹಿಡಿತೀರಾ. ಡಿಟರ್ಮಿನೆಂಟ್ ಈಕ್ವಲ್ಸ್ ಟು 0 ಬಂತು ಅಂದರೆ ಲೀನಿಯರ್ಲಿ ಡಿಪೆಂಡೆಂಟ್, ಡಿಟರ್ಮಿನೆಂಟ್ ನಾಟ್ ಈಕ್ವಲ್ಸ್ ಟು 0 ಬಂತು ಅಂದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್. ಇಷ್ಟೇ ಸಿಂಪಲ್. ನೀವು ಈ ಪಾಯಿಂಟ್ಸ್ನ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ಕ್ವಶನ್ ಸೇಮ್ ಕೇಳಲ್ಲ, ಕಾನ್ಸೆಪ್ಟ್ ಸೇಮ್ ಕೇಳ್ತಾರೆ. ಸೊ ಅಟ್ಲೀಸ್ಟ್ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಅಲ್ಲಿ ಬೇರೆ ನಂಬರ್ಸ್ನ ಚೇಂಜ್ ಮಾಡಿದ್ರು ಕೂಡ ನೀವೇನು ಮಾಡ್ಬೋದು, ಡೀಲ್ ಮಾಡ್ಬೋದು ಕ್ವೆಶನ್ಗೆ ಹೌದಾ. ರೈಟ್, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಕಂಡುಹಿಡಿತೀರಾ. ಎಸ್, 1 ಇಂಟು 1 1 1 ಮೈನಸ್ 1 ಇಂಟು ಏನು ರಿಮೂವ್ ಆಗುತ್ತೆ ಹೇಳಿ, ಈ ರೋ ಈ ಕಾಲಮು ಈ ರೋ ಡಿಲೀಟ್ ಆಗುತ್ತೆ. ಏನು ಉಳಿತು, 0 ಇಂಟು 1 0 ಮೈನಸ್ 1. ರೈಟ್, ಸೊ ಫೈಂಡ್ ಇಟ್. ವಾಟ್ ಡು ಯು ಗೆಟ್, 1 0 -1 -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಷ್ಟು, 2. ನಾಟ್ ಈಕ್ವಲ್ ಟು 0 ತಾನೆ. ದೇರ್ ಫೋರ್ ಏನಾಯಿತು, ಲೀನಿಯರ್ಲಿ ಇಂಡಿಪೆಂಡೆಂಟ್ ಮೀನ್ಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 22. ಕ್ವೆಶನ್ ನಂಬರ್ 22 ಏನು ಕೊಟ್ಟಿದ್ದಾರೆ ಹೇಳಿ, ದ ಡೈಮೆನ್ಷನ್ ಆಫ್ ದ ಸಬ್ ಸ್ಪೇಸ್ W ಆಫ್ R⁴n ನೋಡಿ, ಬೇಕಿದ್ರೆ ಅಬ್ಸರ್ವ್ ಮಾಡಿ. ಆಲ್ ರೈಟ್, n ಡೈಮೆನ್ಷನಲ್ ಸಬ್ ಸ್ಪೇಸ್ ಏನು ಕೊಟ್ಟಿದ್ದಾರೆ ಅಂದರೆ W is equal to ಏನಿದೆ, x1 x2 xn such that xi belongs to R and I lies between 1 and n. ಆ್ಯಂಡ್ ಒನ್ ಮೋರ್ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ, x1 ಪ್ಲಸ್ x2 ಪ್ಲಸ್ ಸೋ ಆನ್ ಪ್ಲಸ್ xn is equal to 0 ಈಸ್. ಇದ್ರ ಬಗ್ಗೆ ಹೇಳ್ಬೇಕು, ಇದೇನಾಗುತ್ತೆ ಅಂತೇಳಿ. ಆ ಸಬ್ ಸ್ಪೇಸು ಡೈಮೆನ್ಷನ್ ಆಫ್ ದ ಸಬ್ ಸ್ಪೇಸ್ ಏನಾಗುತ್ತೆ ಅನ್ನೋದನ್ನ ನಾವು ಹೇಳಬೇಕಿದೆ ಹೌದಾ. ರೈಟ್, ಏನಾಗುತ್ತೆ ಹೇಳಿ, W is equal to ಏನು ಕೊಟ್ಟಿದ್ದಾರೆ, ಕಡೆ ಬರುತ್ತೀನಿ. W is equal to ಏನು ಕೊಟ್ಟಿದ್ದಾರೆ, x1 x2 ಸೋ ಆನ್ xn n ಟಪಲ್ ಹೌದಾ. xi ಬಿಲಾಂಗ್ಸ್ ಟು R ಕೊಟ್ಟಿದ್ದಾರೆ. ರೈಟ್, ಕಂಪ್ಲೀಟ್ಲಿ ಅದೇ 1 ಲೆಸ್ ದ್ಯಾನ್ I ಲೆಸ್ ದ್ಯಾನ್ n ಆ್ಯಂಡ್ x1 ಪ್ಲಸ್ x2 ಪ್ಲಸ್ ಸೋ ಆನ್ ಪ್ಲಸ್ xn ಈಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ ಹೌದಲ್ಲ. ಇಲ್ಲಿ ನಾವೇನು ಮಾಡಬೇಕು, n ಎಲಿಮೆಂಟ್ಸ್ ಜನ್ರೇಟ್ ಮಾಡಬೇಕಾಗುತ್ತೆ ಹೌದಲ್ಲ. ಬಟ್ ಒಂದು ನೀವೇನು ನೋಡ್ಬೋದು, ಈ ಕಂಡೀಷನ್ ಇರೋದ್ರಿಂದ ಯಾವುದಾದ್ರೂ ಒಂದು ಎಲಿಮೆಂಟ್ನ ನಾನು ತಗೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ x1 ಅಂತ ತಗೊಂಡ್ರೆ ಅದನ್ನು ನಾನು ಏನು ಮಾಡಬಹುದು, ಮೈನಸ್ x2
ಪ್ಲಸ್ x3 ಪ್ಲಸ್ so on ಪ್ಲಸ್ xn ಅಂತ ಬರ್ಕೋಬಹುದಾ? ಮೀನ್ಸ್ ವಾಟ್ ಐ ಆ್ಯಕ್ಚುಲಿ ಮೀನ್ ಟು ಸೇ, ಯಾವುದಾದ್ರೂ ಒಂದು ಎಲಿಮೆಂಟ್ನ ನಾನು ಲೀನಿಯರ್ ಕಾಂಬಿನೇಷನ್ ಆಫ್ ಬೇರೆ ಎಲಿಮೆಂಟ್ಸ್ ಫಾರ್ಮಲ್ಲಿ ಬರಿಬೋದು ತಾನೆ. ಸೊ ದೇರ್ ಫೋರ್ ಒಂದು ವೆಕ್ಟರ್ ನಿಮಗೆ ಲೀನಿಯರ್ಲಿ ಡಿಪೆಂಡೆಂಟ್ ಸಿಗುತ್ತೆ, ಹೌದಾ? ಸೊ ಡೈಮೆನ್ಷನ್ ಬಂದುಬಿಟ್ಟು, ಡೈಮೆನ್ಷನ್ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? ಎನ್. ಅದರಲ್ಲಿ ಒಂದೇ ಒಂದು ರಿಸ್ಟ್ರಿಕ್ಷನ್ ಯಾವುದಿದೆ ಅಂದರೆ ಇದು ಒಂದೇ ಒಂದು ಕಂಡೀಷನ್ ಇಲ್ಲಿ ಕೊಟ್ಟಿದ್ದಾರಲ್ಲ ಇದು. ಸೊ ದೇರ್ ಫೋರ್ -1 ಈಸ್ ದ ಆನ್ಸರ್. ದೇರ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಡನ್. ಕಮಿಂಗ್ ಟು ಕ್ವೆಶನ್ ನಂಬರ್ 23. ಕ್ವೆಶನ್ ನಂಬರ್ 23 ಏನು ಕೊಟ್ಟಿದ್ದಾರೆ ನೋಡಿ. ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 30 ಎಲಿಮೆಂಟ್ಸ್ ಫ್ರಮ್ ಎ ಸೆಟ್ ಆಫ್ 101 ಎಲಿಮೆಂಟ್ಸ್ ವೇರ್ ಆರ್ಡರ್ ಡಸ್ ನಾಟ್ ಕೌಂಟ್ ಆ್ಯಂಡ್ ರಿಪಿಟೇಷನ್ ಈಸ್ ಅಲೋಡ್. ರಿಪಿಟೇಷನ್ ಅಲೋಡ್ ಇದೆ ಅಂತಂದರೆ ಮತ್ತು ಆರ್ಡರ್ ಮ್ಯಾಟ್ರ್ ಆಗ್ತಿಲ್ಲ ಅಂದರೆ ಅದೇನು ಕಾನ್ಸೆಪ್ಟ್ ಏನು ಹೇಳಿ? ಕಾಂಬಿನೇಷನ್ಸ್ ತಾನೆ. ಅದು ನಿಮ್ಮ PUC ಕಾನ್ಸೆಪ್ಟ್ ಆ್ಯಕ್ಚುಲಿ. ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ಸೆಲೆಕ್ಷನ್ ಮ್ಯಾಟ್ರ್ ಆಗುತ್ತೆ, ಅರೇಂಜ್ಮೆಂಟ್ ಹೇಗಿದೆ ಆರ್ಡರ್ ಮ್ಯಾಟ್ರ್ ಆಗಲ್ಲ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಫಾರ್ಮುಲಾ ಗೊತ್ತಲ್ಲ, ಈ ಫಾರ್ಮುಲಾ ಯೂಸ್ ಮಾಡಿರಿ ನೀವು. n+1 r - cr is equal to n+r-1 factorial divided by r factorial into n - 1 factorial. ಸೊ ಇಲ್ಲಿ n ಅಂದರೆ ಟೋಟಲ್ ಎಷ್ಟಿದಾವೆ ಎಲಿಮೆಂಟ್ಸು? 101. ಅರೇಂಜ್ಮೆಂಟ್ ಸೆಲೆಕ್ಟ್ ಎಷ್ಟು ಮಾಡಬೇಕು ಒಂದೇ ಸತಿಗೆ? 30. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಸಿಂಪಲ್. 101 + 30 - 1 c 30 ಅಂದರೆ 101ಅಲ್ಲಿ 1 ಹೋದರೆ 100, ಅಲ್ಲಿಗೆ ಎಷ್ಟು? 130ಅಲ್ಲಿ 30 ಸೆಲೆಕ್ಟ್ ಮಾಡಬೇಕು. ಅದನ್ನು ಈ ರೀತಿ ಬರೆದಿದ್ದಾರೆ. ನೆನಪಿರಲಿ, ನೀವು ಹೈಯರ್ ಸ್ಟಡೀಸಿಗೆ ಹೋದಾಗ ನಿಮಗೆ NCR ಅಂತ ರೆಪ್ರೆಸೆಂಟೇಷನ್ನ ಆಲ್ಮೋಸ್ಟ್ ಕಮ್ಮಿ ಮಾಡ್ತಾ ಹೋಗ್ತಾರೆ. ಓಕೆ, ನೀವು ಹೈಯರ್ ಸ್ಟಡೀಸಿಗೆ ಹೋದಾಗ ಏನಾಗುತ್ತೆ, NCRನ ಅವರು NR ಅಂತ ಬರೆದು ಹಿಂಗೆ ಬರೀತಾರೆ. ಹಿಂಗೆ ಬ್ರ್ಯಾಕೆಟ್ ಬರೆದಿದ್ದಾರೆ ಅಂದರೆ ಸೇಮ್ ರೆಪ್ರೆಸೆಂಟೇಷನ್ ಅದು. ಓಕೆ, ಸೊ ನಾವು ಸ್ಟಾರ್ಟಿಂಗ್ MScಯಲ್ಲಿ ಏನೋ ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಕಲಿಬೇಕಾದ್ರೆ ಈ ನೋಟೇಷನ್ನ ನೋಡಿಬಿಟ್ಟು ಇದು ಏನು ಅನ್ನೋದೇ ಅರ್ಥ ಆಗಿದ್ದಿಲ್ಲ. ಬಟ್ ವೆನ್ ವಿ ರೆಫರ್ಡ್ ದಿ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಲೇಟರ್ ನಮ್ಮ ಸರ್ ಪಾಠ ಮಾಡೋದಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿದಾಗ ಆವಾಗ ಗೊತ್ತಾಗಿತ್ತು. ಆಮೇಲೆ ಸರ್ರು ಕೂಡ ಕ್ಲಾಸಲ್ಲಿ ಹೇಳ್ಕೊಟ್ರು. ಬಟ್ ದಟ್ ಇಸ್ ದ ಥಿಂಗ್, ನೀವು ಹೈಯರ್ ಸ್ಟಡೀಸಿಗೆ ಹೋದಾಗ ಸ್ವಲ್ಪ ನೊಟೇಷನ್ಸ್ ಬೇರೆ ಬೇರೆ ಆಗುತ್ತೆ, ಆದರೆ ಮೀನಿಂಗ್ ಅದೇ ಇರುತ್ತೆ. ಹಾಗಾಗಿ ಬೇಸಿಕ್ ಸ್ಟ್ರಾಂಗ್ ಇಟ್ಕೊಳ್ಳಿ. ಓಕೆ, ಸೊ ದೇರ್ ಫಾರ್ ವಾಟ್ ಈಸ್ ದಿ ಆನ್ಸರ್? 130 ಅಂದರೆ ಸಿ is the answer. Okay, so coming to question number 24. If P is prime number and G is a non-zero element of the field Fp with P elements, then the order of G in the multiplicative group Fp bar 0 singleton 0 is ಏನಾಗುತ್ತೆ ಹೇಳಿ? ಆರ್ಡರ್ ಆಫ್ ದ ಎಲಿಮೆಂಟ್ ಇನ್ ದ ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಅಂದರೆ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟಿಜರ್ ಅಂತಾನೆ, ರೈಟ್? ಸೊ ಆಪ್ಷನ್ ಈಸ್ ಆಲ್ವೇಸ್ P ಅಂತ ಕೊಟ್ಟಿದ್ದಾರೆ. ಆಲ್ವೇಸ್ P ಆಗೋದು ನೆಸಸರಿ ಇಲ್ಲ. ಆಲ್ವೇಸ್ ಲೆಸ್ ದ್ಯಾನ್ P - 1, ಆಲ್ವೇಸ್ ಗ್ರೇಟರ್ ದ್ಯಾನ್ 1, ಕೆನ್ ಬಿ ಲೆಸ್ ದ್ಯಾನ್ P - 1. ಓಕೆ, ಸಿ ನಾಟ್ ಆಲ್ ದ ಎಲಿಮೆಂಟ್ಸ್ ವಿಲ್ ಹ್ಯಾವ್ ದಿ ಆರ್ಡರ್ P - 1. ಓಕೆ, ಸೊ P - 1 ಇರಬೇಕು ಅಂತೇನಿಲ್ಲ. ಕೆಲವೊಂದು ಪ್ರಿಮಿಟಿವ್ ರೂಟ್ಸ್ ಅಂತ ಹೇಳ್ತೀವಲ್ಲ, ಅವಕ್ಕೆ P - 1 ಇರುತ್ತೆ, ಬೇರೆ ಅವಕ್ಕೆ ಅದಕ್ಕಿಂತ ಕಮ್ಮಿ ಇರುತ್ತೆ, ಹೌದಲ್ಲ? ಸೊ ಹಂಗಂದ್ರೆ ಮೀನಿಂಗ್ ಏನು? ಆರ್ಡರ್ ಆಫ್ ಸಚ್ ಎಲಿಮೆಂಟ್ಸ್ ಏನಾಗುತ್ತೆ ಅಂತಂದರೆ P - 1 ಇರಬಹುದು, ಅದಕ್ಕಿಂತ ಕಮ್ಮಿನೂ ಇರಬಹುದು. ಹಾಗಾಗಿ ವಾಟ್ ವಿ ಕ್ಯಾನ್ ಸೇ, ಆಲ್ವೇಸ್ ಲೆಸ್ ದೆನ್ ಅಂತ ಮಾತ್ರ ಹೇಳಬಾರ್ದು. ಅವಾಗೇನಂತೀರ? ಆಪ್ಷನ್ ಡಿ, ಕೆನ್ ಬಿ. ಇಂಗ್ಲೀಷ್ ಮ್ಯಾಟ್ರ್ ಆಗುತ್ತಿಲ್ಲಿ, ಆಲ್ವೇಸು ಕೆನ್ ಬಿ. ಇಷ್ಟೇ ವೇರಿಯೇಷನಲ್ಲಿ ನೀವು ಮಿಸ್ ಮಾಡ್ಕೊತೀರಾ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Okay, coming to question number 5. The number of generators of the cyclic group of order 30 is. I hope it is visible for you. Yes, number of generators of the cyclic group of order 30 ಕೇಳಿದ್ದಾರೆ, ಹೌದಾ? ಸೊ ಆರ್ಡರ್ 30 ಇದ್ರೆ ಏನು ಮಾಡ್ತೀರಾ? 5 of 30. ಹೌ ಕ್ಯಾನ್ ಯು ರೈಟ್? ಪ್ರೈಮ್ ನಂಬರ್ಸಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಏನು ಮಾಡ್ತೀವಿ? ಪ್ರಾಡಕ್ಟ್ ಆಫ್ ಪ್ರೈಮ್ಸ್, ರೈಟ್? ಸೊ ಪಾಸಿಟಿವ್ ಡಿವೈಸರ್ಸ್ 5 of 2, 5 of 3, 5 of 5 ಎಲ್ಲ ಪ್ರೈಮ್ ನಂಬರ್ಸ್ ತಾನೆ. ವಿ ನೋ ದಟ್ ವಾಟ್? We know that 5 of P is equal to P - 1. So therefore 5 of 30 ಏನಾಗುತ್ತೆ? 2 - 1 ಅಂದರೆ 1, 3 - 1 ಅಂದರೆ 2, 5 - 1 ಅಂದರೆ 4. So 1, 2, 4. 4 2s 8, 8 1s 8. So there is 8 is the answer. Option ಅಲ್ಲಿ ಇರುತ್ತೆ ಅನ್ಕೋತೀನಿ. Yes, option B is the right answer. Okay, question number 26 ಗೆ ಹೋಗೋಣ. Question number 26 ಏನು ಹೇಳುತ್ತೆ? If R is a ring of cardinality 25 and with a multiplicative multiplicative unit, then ಏನು ಹೇಳ್ತಾ ಇದ್ದಾರೆ? R ಒಂದು ರಿಂಗು, ಅದ್ರದ್ದು ಕಾರ್ಡಿನಾಲಿಟಿ ಎಷ್ಟಿದೆ? 25 ಇದೆ. ಓಕೆ, ವಿತ್ ಒಂದು ಮಲ್ಟಿಪ್ಲಿಕೇಟಿವ್ ಯೂನಿಟ್ ಇದೆ. ದೆನ್ ಏನಾಗಬಹುದು ಅಂತ ಕೇಳ್ತಿದ್ದಾರೆ.
ಸಿ ಆರ್ ಅನ್ನೋದು ಒಂದು ರಿಂಗ್ ಕೊಟ್ಟಿದ್ದಾರೆ. ಸಿ ಇಫ್ ಆರ್ ಹ್ಯಾಸ್ ಎ ಮಲ್ಟಿಪ್ಲಿಕೇಟಿವ್ ಯೂನಿಟ್ ಆ್ಯಂಡ್ ಬರೀ 2 ಐಡಿಯಲ್ಸ್ ಇದ್ದರೆ ಅದು ಫೀಲ್ಡ್ ಆಗುತ್ತೆ ಅದರಲ್ಲೇ, ಹೌದಾ? ಫೀಲ್ಡ್ ಇನ್ ಇಟ್ ಸೆಲ್ಫ್ ಆಗಿಬಿಡುತ್ತೆ. ಸೊ ಹೌವರ್ ವಿಲ್ ಸಿ ದಟ್ ಆರ್ ಮೈಟ್ ನಾಟ್ ಬಿ ಎ ಫೀಲ್ಡ್, ಹೌದಲ್ಲ? ಆರ್ ಫೀಲ್ಡ್ ಆಗಲೇಬೇಕು ಅಂತೇನಿಲ್ಲ, ರೈಟ್? ಸೊ ಎವ್ರಿ ಫಸ್ಟ್ ಆಫ್ ಆಲ್ ಫೀಲ್ಡ್ ಅಂದರೆ ಏನು ಹೇಳಿ? ಕಾಮ್ಯುಟೇಟಿವ್ ರಿಂಗ್ ವಿತ್ ಯೂನಿಟಿ. ಸೊ ಎವ್ರಿ ಫೈನೈಟ್ ಕಾಮ್ಯುಟೇಟಿವ್ ರಿಂಗ್ ವಿತ್ ಯೂನಿಟಿ ಅದರೊಳಗಡೆ ಫೀಲ್ಡ್ ಇರಬೇಕು ಅನ್ನೋದು ಕಂಪಲ್ಸರಿ ಇಲ್ಲ, ಇರಲೂಬಹುದು, ಇಲ್ಲದೇನೋ ಇರ್ಬೋದು. ಸೊ ದೇರ್ ಫಾರ್ ವಾಟ್ ವಿ ಕ್ಯಾನ್ ಸೇ ಮೇ ನಾಟ್. ಓಕೆ, ಸೊ ಕಂಟೆನ್ಸ್ ಐಡಿಯಲ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ನಾಟ್ ಈಕ್ವಲ್ ಟು ಆರ್ ಅಂತ ಹೇಳಿದ್ದಾರೆ. ಸೊ ಇನ್ ಕೇಸ್ ಫೀಲ್ಡ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ 2 ಐಡಿಯಲ್ಸ್ ಮಿನಿಮಮ್ ಇವೆರಡಂತೂ ಐಡಿಯಲ್ಸ್ ಎಕ್ಸಿಸ್ಟ್ ಆಗೇ ಆಗುತ್ತೆ, 0 ಮತ್ತು 6. ದ ಓನ್ಲಿ ಐಡಿಯಲ್ಸ್ ಅಂತ ಕೊಟ್ಬಿಟ್ಟಿದೆ. ಐಡಿಯಲ್ಸ್ ಅಷ್ಟೇ ಕೊಟ್ಟಿದ್ರೆ ಇದು ಹೇಳ್ಬೋದಿತ್ತು, ಇನ್ನೂ ಐಡಿಯಲ್ಸು ಎಕ್ಸಿಸ್ಟ್ ಆಗ್ಬೋದು ತಾನೆ. ಅವ್ರು ಇಲ್ಲಿ ಕೊಟ್ಟಿರೋ ಟರ್ಮ್ ಏನು? ಓನ್ಲಿ. ದೇರ್ಫೋರ್ ಇದಾಗಲ್ಲ. ನೆಕ್ಸ್ಟ್ ಆರ್ ಕಂಟೆನ್ಸ್ ಎ ಫೀಲ್ಡ್ ವಿತ್ 5 ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ, ಹೌದಾ? ಸೊ ಅದು ಏನು ಹೇಳಿ, ಅದು ಆ್ಯಕ್ಚುಲಿ ಇರೋದು Z5 ತಾನೆ. ಸೊ Z5 ಕ್ಯಾನ್ ಬಿ ಎಂಬೆಡೆಡ್ ಇನ್ ಆರ್, ಹೌದಾ? ಎಂಬೆಡೆಡ್ ಇನ್ ಆರ್. ದೇರ್ಫೋರ್ ಇದು ತಗೊಳ್ಳೇಬೇಕು ಅಂತ ನೆಸಸರಿ ಇಲ್ಲ. ದ appropriate option is it may not contain a field. The ring may not contain a field. Therefore option A is the right answer. Coming to question number 27, ಏನು ಕೊಟ್ಟಿದ್ದಾರೆ ನೋಡಿ. If R is a unique factorization domain, then R is a principal ideal domain, Euclidean domain, any sub. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಆರ್ ಏನು ಕೊಟ್ಟಿದ್ದಾರೆ? ಯುನಿಕ್ ಫ್ಯಾಕ್ಟರೈಸೇಷನ್ ಡೊಮೇನ್ ಕೊಟ್ಟಿದ್ದಾರೆ. ಹಂಗಂದ್ರೆ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಏನು ಹೇಳ್ಬೋದು ಹೇಳಿ? ಎಸ್, ವಿ ನೋ ಒನ್ ರಿಸಲ್ಟ್. ನಾನು ಪ್ರೀವಿಯಸ್ ಇದರಲ್ಲಿ ಯಾವ ಪೇಪರು 2013-14 ಮಾಡಬೇಕಾದ್ರೆ ಹೇಳಿದ್ದೆ ನೋಡಿ. ಯೂಕ್ಲಿಡಿಯನ್ ಡೊಮೇನ್ ಇಂಪ್ಲೈಸ್ ಏನಾಗುತ್ತೆ? ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್ ಆಗುತ್ತೆ, ವಿಚ್ ಆಲ್ಸೋ ಇಂಪ್ಲೈಸ್ ವಾಟ್? UFD. ಬಟ್ ಅಟ್ ದ ಸೇಮ್ ಟೈಮ್ ಐ ಟೋಲ್ಡ್ ಯು ಒನ್ ಮೋರ್ ಥಿಂಗ್, ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಕಾನ್ವರ್ಸ್ ಟ್ರೂ ಆಗಲೇಬೇಕು ಅಂತೇನಿಲ್ಲ, ಅದು ಟ್ರೂನೂ ಇರ್ಬೋದು, ಫಾಲ್ಸು ಇರ್ಬೋದು. ಇಲ್ಲಿ ಹೇಳ್ತಿರೋದೇನು? ಆರ್ UFD ಆಗಿದೆ ಅಂದರೆ ಇಲ್ಲಿದೆ ಆರ್ UFD ಆಗಿದೆ. ಅದು UFD ಆಗಿದೆ ಅಂತೇಳಿ PID ಆಗಿದೆ ಅಂತ ಹೇಳೋಕ್ಕಾಗುತ್ತಾ? ಕಾನ್ವರ್ಸ್ ರಿವರ್ಸ್ ಹೋಗೋಕ್ಕಾಗುತ್ತಾ? ಅದು ಪಾಸಿಬಿಲಿಟಿ ಆಗಬಹುದು, ಆಗದೇನೆ ಇರ್ಬೋದು. ಸೊ ಕನ್ಫರ್ಮ್ ಆಗಿ ಆರ್ ಈಸ್ ಎ ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ದೇರ್ ಫಾರ್ ಆಪ್ಷನ್ ಎ ಈಸ್ ರಾಂಗ್. ನೆಕ್ಸ್ಟ್ ಕಮಿಂಗ್ ಟು ಆಪ್ಷನ್ ಬಿ, ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಸೇಮ್ ರೀಸನ್, ಅದು UFD ಆಗಿದೆ ಅಂತೇಳಿ ED ಮೀನ್ಸ್ ಯುಕ್ಲಿಡಿಯನ್ ಡೊಮೇನ್ ಅಂತ ಹೇಳೋಕ್ಕಾಗುತ್ತಾ? ನಾಟ್ ಪಾಸಿಬಲ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ ಆಪ್ಷನ್ ಸಿ, ಎನಿ ಸಬ್ರಿಂಗ್ ಆಫ್ ಆರ್ ಇಸ್ ಎ UFD ಅಂತ ಹೇಳಿದ್ದಾರೆ. ಸಬ್ರಿಂಗ್ಸು ಕೂಡ UFD, ಆರ್ UFD ಆಗಿದೆ ಅಂತೇಳಿ ಅದರ ಸಬ್ರಿಂಗ್ ಎಲ್ಲವೂ ಕೂಡ UFD ಆಗುತ್ತೆ ಅಂತ ಹೇಳ್ಬೋದಾ? ಇಲ್ಲ, ನಾಟ್ ನೆಸಸರಿ. ಫಾರ್ ಎಕ್ಸಾಂಪಲ್ ಯಾವುದು ತೊಗೊತೀರೋ? Z ಆಫ್ √-5 ತೊಗೊಳ್ರಿ, ಇದು ಸಬ್ರಿಂಗೆ, ಹೌದಾ? ಬಟ್ ಇಟ್ಸ್ ನಾಟ್ UFD ಅಂದರೆ ಯುನಿಕ್ ಫ್ಯಾಕ್ಟರೈಸೇಷನ್ ಡೊಮೇನ್ ಆಗೋದಿಲ್ಲ ಅದು, ಆದರೆ ಇದು ಸಬ್ರಿಂಗ್ ಆಗುತ್ತೆ ಆರಿಗೆ, ಹೌದಾ? ಸೊ ದೇರ್ ಫಾರ್ ಆಪ್ಷನ್ ಸಿ ಈಸ್ ಆಲ್ಸೋ ರಾಂಗ್. ಕಮಿಂಗ್ ಟು ಆಪ್ಷನ್ ಡಿ. ಆಪ್ಷನ್ ಡಿ ಏನು ಹೇಳ್ತಾ ಇದೆ? ಒಂದು ನಿಮಿಷ, ಸಾರಿ. ಎನಿವೇಸ್, ಆಪ್ಷನ್ ಡಿ ಏನು ಹೇಳ್ತಾ ಇದೆ? ಆರ್ ಮೇ ಹ್ಯಾವ್ ಎ ನಾನ್ ಝೀರೋ ಪ್ರೈಮ್ ಐಡಿಯಲ್ ದಟ್ ಈಸ್ ನಾಟ್ ಮ್ಯಾಕ್ಸಿಮಲ್ ಆ್ಯಂಡ್ ದಿಸ್ ಇಸ್ ಟ್ರೂ. ಯಾಕೆ ಟ್ರೂ ಆಗುತ್ತೆ? ಹೌದಾ? ಇನ್ UFDಯಲ್ಲಿ ಏನಾಗುತ್ತೆ ಹೇಳಿ? ಪ್ರೈಮ್ ಐಡಿಯಲ್ ಈಸ್ ಮ್ಯಾಕ್ಸಿಮಲ್ ಆಗುತ್ತೆ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ ಈಸ್ ಜನರೇಟೆಡ್ ಬೈ ದಿ ಪ್ರೈಮ್ ಐಡಿಯಲ್ ಅಂದ್ರೇ ಮೀನಿಂಗ್ ಗೊತ್ತಲ್ಲ. ಪ್ರೈಮ್ ಐಡಿಯಲ್ ಯಾವಾಗ ಆಗುತ್ತೆ? ಪ್ರೈಮ್ ಐಡಿಯಲ್ಲು ಮ್ಯಾಕ್ಸಿಮಲ್ ಯಾವಾಗ ಆಗುತ್ತೆ? ಇನ್ ಕೇಸ್ ಇಟ್ ಈಸ್ ಜನರೇಟೆಡ್ ಬೈ ಪ್ರೈಮ್ ನಂಬರ್, ಪ್ರೈಮ್ ಎಲಿಮೆಂಟ್. ಹೌಎವರ್ ಎಲ್ಲ ಪ್ರೈಮ್ ಐಡಿಯಲ್ಸು ಕೂಡ ಪ್ರೈಮ್ ಎಲಿಮೆಂಟ್ಸಿಂದನೇ ಜನರೇಟ್ ಆಗಿರ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ದೇ ಮೇ ನಾಟ್ ಬಿ ಮ್ಯಾಕ್ಸಿಮಲ್. ದೇರ್ಫೋರ್ ಆಪ್ಷನ್ ಡಿ ಈಸ್ ದ ಟ್ರೂ ಆನ್ಸರ್. Okay, so that is the right answer for question number 27. Next, coming to question number 28 ಏನು ಕೊಟ್ಟಿದ್ದಾರೆ ನೋಡಿ. The number of monic irreducible polynomials of degree 2 over the field F7 of 7 elements is ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಟ್ರೈ ಮಾಡಿ, ಪಾಸ್ ಮಾಡಿಬಿಟ್ಟು. ಈಸಿ ಇದೆ. Till then I'll change the sheet. ಟ್ರೈ ಮಾಡಿ, ಆನ್ಸರ್ ಮಾಡಿ. Okay, so let me arrange the sheet for this. Done. Question number 28 ಏನು ಕೊಟ್ಟಿದ್ದಾರೆ ನೋಡಿ. ಈಸಿ ಇದೆ, ಡೈರೆಕ್ಟ್ ಫಾರ್ಮುಲಾನೇ ಇದೆ, ಹೌದಲ್ಲ? n ಡಿಗ್ರಿ ಮೋನಿಕ್ ಇರ್ರೆಡ್ಯೂಸಿಬಲ್ ಪಾಲಿನಾಮಿಯಲ್ಸ್ ಆಫ್ ಡಿಗ್ರಿ n ಕಂಡುಹಿಡಿಬೇಕಂದ್ರೆ ಬೇರೆ ಫಾರ್ಮುಲಾ ಇದೆ. ಬಟ್ ಡಿಗ್ರಿ 2ಗೆ ಏನು ಫಾರ್ಮುಲಾ ಇದೆ ಹೇಳಿ? p ಇಂಟು p-1 ಡಿವೈಡೆಡ್ ಬೈ 2. ಓಕೆ, ಇಲ್ಲಿ p ಅಂದರೆ ಪ್ರೈಮ್ ನಂಬರ್. 7 is a prime number, yes or no? So therefore we can take this, sorry, if now it is visible I guess, yes, we can take this. So 7 into 7 minus 1 divided by 2. 7 minus 1 andre 6,
divided by 2, 2 1s are 2 3s are 7 3s are ಎಷ್ಟು 21. So therefore option A is the right answer. Okay. So coming to question number 29. 29 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. The polynomial f of x is equal to x power 4 plus x cube plus x square plus x plus 6 is irreducible over the field of rational numbers, over the field of real numbers, product of two irreducible polynomials over the field of rational numbers, product of 3. ಇವೆಲ್ಲ ಪ್ರಾಡಕ್ಟ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ, ಹೌದಲ್ಲ. ಸೊ ಸಿ ಆ್ಯಂಡ್ ಡಿ ಅಂತೂ ನೋಡಿದ ತಕ್ಷಣನೇ ಡಿಸ್ಕಾರ್ಡ್ ಮಾಡ್ಬೋದು, ನಾಟ್ ರಿಕ್ವೈರ್ಡ್ ಟು ಟೆಲ್, ರೈಟ್. ನೆಕ್ಸ್ಟು ಆಪ್ಷನ್ ಬಿಗೆ ಬನ್ನಿ. ಏನು ಕೊಟ್ಟಿದ್ದಾರೆ? ಇರ್ರೆಡ್ಯೂಸಿಬಲ್ ಓವರ್ ದ ಫೀಲ್ಡ್ ಆಫ್ ರಿಯಲ್ ನಂಬರ್ಸ್. ಇರ್ರೆಡ್ಯೂಸಿಬಲ್ ಆಗುತ್ತಾ? ಇಲ್ಲ ತಾನೆ. ಅದನ್ನು ನಾವು x+1 ಇಂಟು ಸಮ್ ಫ್ಯಾಕ್ಟರೈಸ್ ಮಾಡ್ಬೋದು ತಾನೆ, ರೈಟ್. ಸೊ ದೇರ್ಫೋರ್ ಓವರ್ ರಿಯಲ್ ಫೀಲ್ಡ್ ಅದು ಇರ್ರೆಡ್ಯೂಸಿಬಲ್ ಏನು ಆಗೋದಿಲ್ಲ, right. So therefore it is irreducible over the field of rational numbers. Option A is the right answer. Coming to question number 30. Question number 30 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. In the symmetric group S4 on 4 symbols, the number of elements of order exactly 4 is. Symmetric group S4 ಅಲ್ಲಿ ಅಂದರೆ permutation group ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಗೊತ್ತೇ ತಾನೆ? ಎಷ್ಟಿರ್ತವೆ? S4 ಅಂತಂದರೆ 4 ಫ್ಯಾಕ್ಟೋರಿಯಲ್, SN ಅಂತ ಅಂದರೆ ಎಷ್ಟಿರ್ತವೆ ಎಲಿಮೆಂಟ್ಸು? n ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ, ಹೌದಲ್ಲ. ಸೊ ಕ್ವಶನ್ ನಂಬರ್ 30. S4 ಅಲ್ಲಿ ಎಷ್ಟು ಪರ್ಮುಟೇಷನ್ ಗ್ರೂಪ್ಸಲ್ಲಿ n ಫ್ಯಾಕ್ಟೋರಿಯಲ್ ಎಲಿಮೆಂಟ್ಸ್ ಇರುತ್ತೆ? 4 ಫ್ಯಾಕ್ಟೋರಿಯಲ್. ಸೊ ದಟ್ ಈಸ್ ಎಷ್ಟು? 24. ಆ್ಯಂಡ್ ಆರ್ಡರ್ ಆಫ್ ಎಕ್ಸಾಕ್ಟ್ಲಿ 4 ಕೇಳಿದ್ದಾರೆ. ಡಿವೈಡ್ ಬೈ 4 ಮಾಡಿರಿ, ಎಷ್ಟು ಸಿಗುತ್ತೆ? ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಎಸ್, ಸೊ ಇಲ್ಲೇನಾಗುತ್ತೆ? 6 ಅಷ್ಟೇ, 6. ಸೊ ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಏನಾಗುತ್ತೆ ಹೇಳಿ, 6 ಡಿಸ್ಟಿಂಕ್ಟ್ ನಮಗೆ 4 ಏನಂತಾರೆ 4 ಆರ್ಡರಿಂದು ಸೈಕಲ್ ಸಿಗುತ್ತೆ. ಹೆಂಗಿರುತ್ತೆ ಹೇಳಿ? 1 2 3 4. ಯು ಕ್ಯಾನ್ ರೈಟ್ ಡೌನ್, ಇಟ್ ಈಸ್ ವೆರಿ ಈಸಿ. 1 3 2 4, 1 3 4 2 ಇಂಟರ್ಚೇಂಜ್ ಮಾಡ್ಕೊಳ್ಳಿ. 1 4 2 3, 1 4 3 2, 1 2 3 4 5 6. ಎಸ್, 4 ಆರ್ಡರಿಂದು ಇಷ್ಟೇ ಬರಿಬೋದು, ಇದಕ್ಕಿಂತ ಜಾಸ್ತಿ ಬರಲಿಕ್ಕೆ ಆಗೋದಿಲ್ಲ. ಆಲ್ ರೈಟ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ರೈಟ್. ಸೊ ಐ ಹೋಪ್ ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಓಕೆ, ನಿಮ್ಮ ಒಪಿನಿಯನ್ಸ್ನ ಲೈಕ್ ಮಾಡೋದ್ರಿಂದ ಮತ್ತು ಕಾಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ವಿಡಿಯೋ ಆ್ಯಸ್ ಪರ್ ಯೂಟ್ಯೂಬ್ ಆಲ್ಗೋರಿದಮ್ ರೆಕಮೆಂಡ್ ಆಗುತ್ತೆ ಬೇರೆಯವ್ರಿಗೂ ಕೂಡ. ಆ್ಯಂಡ್ ದಟ್ಸ್ ಎ indirectly you are helping me and other aspirants as well, those who are preparing for them. ನನಗೆ ಹೇಗೆ ಹೆಲ್ಪ್ ಅಂತಂದರೆ ಏನಂತಾರೆ, ಇನ್ನೂ ಟೀಚ್ ಮಾಡಲಿಕ್ಕೆ ಮೋಟಿವೇಟ್ ಮಾಡ್ದಂಗೆ. ಓಕೆ, ಜಸ್ಟ್ ಇನ್ ಕೇಸ್ ಐ ಗೆಟ್ ಟು ನೋ ದಟ್ ಎಸ್ ದ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು, ಯು ಆರ್ ಶೇರಿಂಗ್ ಇಟ್, ಯು ಆರ್ ಲೈಕಿಂಗ್ ಇಟ್, ನಂಬರ್ ಆಫ್ ಲೈಕ್ಸ್ ಆಗಲಿ, ನಂಬರ್ ಆಫ್ ಕಾಮೆಂಟ್ಸ್ ಆಗಲಿ, ಇದರಿಂದನೇ ನೀವು ಕಮ್ಯುನಿಕೇಟ್ ಮಾಡೋದು, ಹೌದಲ್ಲ. ಸೊ ನೀವು ಕಮ್ಯುನಿಕೇಟ್ ಮಾಡೋ ಮೀಡಿಯಮ್ ಅದೊಂದೇ ಇರೋದು, ಕಾಮೆಂಟ್ ಸೆಕ್ಷನ್ನು ಪ್ಲಸ್ ಲೈಕ್ ಮಾಡೋದ್ರಿಂದ. ಆ್ಯಂಡ್ ನೀವೆಷ್ಟು ಶೇರ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ಅದರಿಂದ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಓಕೆ, ನಾನು ಮಾಡ್ತಾ ಇರೋದೇನೋ ಹೆಲ್ಪ್ಫುಲ್ ಇದೆ ಅಂತ ಅನಿಸುತ್ತೆ. ಇನ್ ಕೇಸ್ ಹೆಲ್ಪ್ಫುಲ್ ಇದೆ ಅಂದರೆ ನಾನು ಇನ್ನೂ ಕಂಟಿನ್ಯೂ ಮಾಡ್ತೀನಿ, ಆರ್ ಎಲ್ಸ್ ಐ ವಿಲ್ ಹ್ಯಾವ್ ಟು ಟೇಕ್ ದ ಡಿಸಿಷನ್ ಟು ಸ್ಟಾಪ್ ಇಟ್ ಹಿಯರ್ ಓನ್ಲಿ, ಬಿಕಾಸ್ ಇಫ್ ಇಟ್ ಈಸ್ ನಾಟ್ ಹೆಲ್ಪ್ಫುಲ್ ದೆನ್ ಇಟ್ಸ್ ವೇಸ್ಟ್ ಆಫ್ ಟೈಮ್ ಫಾರ್ ಯು ಆಲ್ಸೋ ಆ್ಯಂಡ್ ಫಾರ್ ಮೀ ಆಲ್ಸೋ. ಓಕೆ, ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ವೇಸ್ಟ್ ಆಫ್ ಟೈಮ್ ಮಾಡೋದು ಬೇಕಾಗಿಲ್ಲ. ಟೈಮ್ ವೇಸ್ಟಿಗೆ, ಟೈಮ್ ಪಾಸಿಗೆ ಅಂತ ಹೇಳಿ ನಾನು ಇದನ್ನು ಮಾಡ್ತಾ ಇಲ್ಲ. ಆಲ್ ರೈಟ್. ಸೊ ಹೆಲ್ಪ್ ಆಗಲಿ ಅಂತ ಅಷ್ಟೇ ಮಾಡ್ತಾ ಇರೋದ್ರಿಂದ ಐ ಎಕ್ಸ್ಪೆಕ್ಟ್ ಸರ್ಟನ್ ಪಾಸಿಟಿವ್ ರೆಸ್ಪಾನ್ಸ್ ಫ್ರಮ್ ಯು ಆ್ಯಸ್ ವೆಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದೇನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ಇಂಪ್ರೂವ್ ಮಾಡಬೇಕು ಅಂತ ಇದ್ದರೆ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಬಿಕಾಸ್ ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ರೈಟ್. ಐ ಆಮ್ ಸ್ಟಿಲ್ ಇಂಪ್ರೂವಿಂಗ್. ಸೊ ಯು ಕ್ಯಾನ್ ಹೆಲ್ಪ್ ಮೀ ಇನ್ ದ್ಯಾಟ್ ಗ್ರೋತ್, ಇಂಪ್ರೂವ್ಮೆಂಟ್ ಫೇಸಿಗೆ ಹೆಲ್ಪ್ ಮಾಡ್ಬೋದು ಅಷ್ಟೇ. ಆಲ್ ರೈಟ್. ಸೊ ದ್ಯಾಟ್ಸ್ ಆಲ್. ಇನ್ನೇನಾದರೂ? ಓಕೆ, ಫೈನ್. So let me know your opinions in the comment section. Share with your friends, those who are preparing for KCET exam, and like it so that ನಿಮಗೆ ಗೊತ್ತಿಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ಸ್ ಬೇರೆಯವ್ರಿಗೆ, ಅನ್ನೋನ್ ಪರ್ಸನ್ಸಿಗೆ ರೆಕಮೆಂಡ್ ಆಗುತ್ತೆ ವಿಡಿಯೋ, ಅಷ್ಟೇ, ಏನೇನಿಲ್ಲ. ಆ್ಯಂಡ್ ಓಕೆ, ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.